ನಮಸ್ಕಾರ ವೀಕ್ಷಕರೇ, ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಎಲ್ಲರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಅದೃಷ್ಟ ದೇವತೆ ಭಾಗ 3. ವೈಷ್ಣು ಮಗುವಾಗಿ ಮಡಿಲು ತುಂಬಿದಕ್ಕೆ, ಸಂಗೀತ ನೀನು ತಂದೆ ತಾಯಿ ಪ್ರೀತಿ ಹರಿಸಿದಕ್ಕೆ ಆ ದೇವರು ಸಂತೃಪ್ತನಾಗಿ ನಿನ್ನ ಮಗುವನ್ನು ಸಂಗೀತ ಒಡಲಲ್ಲಿ ಇಟ್ಟ. ಇದಕ್ಕೆ ಕಾರಣ ವೈಷ್ಣು, ನಿನ್ನ ಮನೆ ಬೆಳಗಿದ ಅದೃಷ್ಟ ದೇವತೆ ಅವಳು. ತಾಯಿಯ ಮಾತಿಗೆ ಯಾವ ಪ್ರತಿಕ್ರಿಯೆ ಕೊಡದೇ ಇದ್ದರೂ, ತಾಯಿಯ ಮಾತು ಕಿವಿಗೆ ಹಾಕಿಕೊಳ್ಳದವನಂತೆ ಇದ್ದ. 4-5 ದಿನ ಇದ್ದು ನೋಡಿದರೂ ಮಗನಲ್ಲಿ ಯಾವ ಬದಲಾವಣೆಯೂ ಕಾಣಲಿಲ್ಲ. ತಾನು ಮಗಳು ಅಂತ ಪ್ರೀತಿ ತೋರಲಿಲ್ಲ. ಅಪ್ಪನ ಮುದ್ದಲ್ಲಿ ಬೆಳೆಯುತ್ತಿದ್ದ ವರ್ಷ ಕೂಡ ಅಪ್ಪ ಇದ್ದಾಗ ಅಪ್ಪನ ಮಡಿಲು ಏರಿ ಅಕ್ಕ ಅನ್ನೋ ಪ್ರೀತಿ ತೋರಲಿಲ್ಲ. ವೈಷ್ಣುಗೆ ಈಗ 6 ವರ್ಷ. ಅತ್ತೆ ಮಕ್ಕಳ ಮನಸ್ಸು ತುಂಬಾ ಸೂಕ್ಷ್ಮ ಅಷ್ಟೇ ಅಲ್ಲ, ಚುರುಕು ಕೂಡ. ಪ್ರತಿಯೊಂದನ್ನೂ ಗಮನಿಸ್ತಾರೆ. ಅವಳ ಮನದಲ್ಲಿ ನಾನು ಅನಾಥೆ ಎಂಬ ಭಾವನೆ ಎಲ್ಲಿ ಬರುತ್ತೋ ಅನ್ನೋ ಭಯ ನನಗೆ. ಅತ್ತೆ ಸಂಗೀತ, ನಾನೊಂದು ನಿರ್ಧಾರಕ್ಕೆ ಬಂದಿದ್ದೇನೆ. ವೈಷ್ಣವಿಯನ್ನು ನನ್ನ ಜೊತೆ ಕರೆದುಕೊಂಡು ಹೋಗಿ ಇಟ್ಟುಕೊಳ್ಳುವೆ. ಹತ್ತಿರ ಇದ್ದು ಪ್ರೀತಿ ಕಳೆದುಕೊಳ್ಳುವುದಕ್ಕಿಂತ ದೂರದಲ್ಲಿ ಇದ್ದು ಪ್ರೀತಿ ಉಳಿಸಿಕೊಳ್ಳಲಿ. ವೈಷ್ಣವಿಯಿಂದ ಕಲಹ ಆಗಿ ನಿಮ್ಮಿಬ್ಬರ ದಾಂಪತ್ಯ ಜೀವನ ಹಾಳಾಗಬಾರದು. ಮುಂದೆ ವರ್ಷ ಕೂಡ ಅಪ್ಪ ನನಗೆ ಸಪೋರ್ಟ್ ಮಾಡಿದರೆ ಅಮ್ಮ ವೈಷ್ಣವಿ ಪರವಾಗಿ ಇರುತ್ತೆ ಅನ್ನೋ ಮನೋಭಾವ ಬೆಳೆದು ತಾಯಿಯನ್ನು ದ್ವೇಷಿಸೋ ಹಾಗೆ ಆಗಬಾರದು. ಸರಿ ಅತ್ತೆ, ಇಲ್ಲಿಯ ತಾರತಮ್ಯದ ದೃಷ್ಟಿಯಲ್ಲಿ ಬೆಳೆಯುವುದಕ್ಕಿಂತ ನಿಮ್ಮ ಪ್ರೀತಿಯಲ್ಲಿಯೇ ಬೆಳೆಯಲಿ. ತಾಸಿನ ಪ್ರಯಾಣ, ನಾನು ಆಗಾಗ ಬಂದು ಹೋಗಬಹುದು. ಹಾಗೆ ಮಾಡುವಂತೆ ಆದರೆ ಗಂಡನ ತಾರತಮ್ಯದಿಂದ ವೈಷ್ಣು ದೂರ ಆಗೋ ಹಾಗೆ ಆಯ್ತು ಅಂದು ವೈಷ್ಣವಿನ ಪ್ರೀತಿ ನೆನಪಲ್ಲಿ ವರ್ಷನ ದೂರ ಮಾಡಿಕೊಳ್ಳಬೇಡ. ಸರಿ ಅತ್ತೆ, ಇನ್ನು 4 ತಿಂಗಳು ಅವಳ ಸ್ಕೂಲ್, ಮುಂದಿನ ವರ್ಷ ಅಲ್ಲಿಯೇ ಹಚ್ಚಲು ಅಭಯ್ಗೆ ಹೇಳ್ತೀನಿ ಅಂದಾಗ ಸಂಗೀತಾಗೆ ಸಮಾಧಾನ ಆಯ್ತು. ಅಭಯ್ಗೆ ವಿಷಯ ತಿಳಿಸಿದಾಗ, ಸರಿಯಮ್ಮ, ನಿನಗೂ ಜೊತೆಗೆ ಯಾರೂ ಇಲ್ಲ, ವೈಷ್ಣವಿ ಜೊತೆ ಇದ್ದರೆ ಅನುಕೂಲ ಆಗುತ್ತೆ. ಸಣ್ಣ ಪುಟ್ಟ ಕೆಲಸ ಕಲಿಸಿದರೆ ಸಹಾಯ ಮಾಡ್ತಾಳೆ. ಅಭಯ್, ನಾನು ಕರೆದುಕೊಂಡು ಹೊರಟಿರುವುದು ನನ್ನ ಮೊಮ್ಮಗಳನ್ನು ಓದಿಸಲು, ಕೆಲಸಕ್ಕೆ ಅಲ್ಲ. ನೋಡುವ ಊರಲ್ಲಿ ಒಳ್ಳೆಯ ಸ್ಕೂಲ್ ಬಗ್ಗೆ ನಾನು ಯೋಚಿಸಿದೆನೆ, ಅದೇ ಸ್ಕೂಲ್ಗೆ ಹಚ್ಚಬೇಕು. ಅಮ್ಮ, ನೀವು ಹೇಳೋದು ICICI ಸಿಲೆಬಸ್, ಫೀಸ್ ಈಗ ಕೊಡೋದಕ್ಕಿಂತ ಹೆಚ್ಚು. ಇರಲಿ, ಮಗಳಿಗೆ ಖರ್ಚು ಮಾಡದಷ್ಟು ಬಡತನ ಇದೆನಾ, ಅವಳಿಗೆ ಓದುವ ಜಾಣ್ಮೆ ಇದೆ ಅಂತಾನೆ ನಾನು ಆ ಸ್ಕೂಲ್ಗೆ ಹಚ್ಚಬೇಕು ಅಂದುಕೊಂಡಿದ್ದೇನೆ. ಅಮ್ಮನ ಹಠ ಗೊತ್ತಿದ್ದು ವಾದ ಮಾಡಲು ಹೋಗದೆ, ಒಟ್ಟಿನಲ್ಲಿ ಅವಳು ದೂರ ಇದ್ರೆ ನನ್ನ ಸಂಗೀತನ ಮಧ್ಯ ಜಗಳ ಆದರೂ ಬರಲ್ಲ. ಇಬ್ಬರು ಖುಷಿಯಿಂದ ಇರಬಹುದು. ಇನ್ನೊಂದು ಮಗು ಒಡಲು ತುಂಬಬಹುದು ಎಂಬ ಆಸೆಯಿಂದ ಸರಿ ಅಮ್ಮ ಅಂದು ಒಪ್ಪಿದ. ಕೊನೆಗೂ ಮಗ ದಾರಿಗೆ ಬಂದನಲ್ಲ ಅಂದು ವೈಷ್ಣವಿಗೆ ತನ್ನ ಜೊತೆ ಬರಲು ಕೇಳಿದಾಗ ಆ ಪುಟ್ಟ ಹುಡುಗಿ, ಅಮ್ಮನ ಬಿಟ್ಟು ಬರಲ್ಲ ಅಜ್ಜಿ ಎಂದು ಅಳುವುದು ನೋಡಿಯೇ ಸಂಕಟ ಆಯ್ತು. ವೈಷ್ಣು, ನಾನು ಒಬ್ಬಳೇ ಇರೋದಕ್ಕೆ ಬೇಜಾರಾಗುತ್ತೆ ಪುಟ್ಟ, ನೀನು ಬರಲ್ಲ ಅಂದರೆ ವರ್ಷನ ಕರೆದುಕೊಂಡು ಹೋಗಲೆನು ಹಾಗಾದರೆ. ಬೇಡ ಅಜ್ಜಿ, ಅವಳು ಚಿಕ್ಕ ಪಾಪು, ಪಪ್ಪ ಅಮ್ಮನ ಬಿಟ್ಟು ಇರಲ್ಲ, ಪಪ್ಪಗೂ ಅಷ್ಟೇ ವರ್ಷನ ಬಿಟ್ಟು ಇರಲು ಆಗಲ್ಲ, ನಾನೇ ಬರ್ತೀನಿ ಅಂದಾಗ ಮಗಳ ಮಾತು ಕೆನ್ನೆಗೆ ಹೊಡೆದಂತಾಗಿತ್ತು. ಆದರೂ ಹೆತ್ತ ಕುಡಿಯ ಪ್ರೀತಿ ಕಣ್ಣನ್ನು ಮಂದವಾಗಿಸಿತ್ತು. 4 ತಿಂಗಳು ಕಳೆದು ವೈಷ್ಣುಗೆ ಹೊಸ ಬಟ್ಟೆ, ಸ್ಲೀಪರ್, ಆಟಿಕೆ ಬಳೆ ಮಗಳಿಗೆಂದು ಎಲ್ಲ ಖರೀದಿಸಿದಳು ಸಂಗೀತ. ಹೋಗ್ಲಿ ಬಿಡು, ತಗೊಳ್ಳಲಿ, ಅಮ್ಮನ ಜೊತೆಗೆ ಇರ್ತಾಳಲ್ವಾ ಇನ್ಮೇಲೆ. ಸುಮ್ನೆ ವಿರೋಧ ಏಕೆಂದು ಅಭಯ್ ಸುಮ್ಮನೆ ಇದ್ದದ್ದು ಸಂಗೀತಾಗೆ ಆಶ್ಚರ್ಯ ಆಗಿತ್ತು. ಯಾವಾಗಲೂ ಅಷ್ಟು ಕಾಸ್ಟಲಿದು ಯಾಕೆ ಅಂತ ಪ್ರಶ್ನೆ ಮಾಡುವ ಗಂಡ ಇವತ್ತು ಎಲ್ಲದಕ್ಕೂ ಸುಮ್ನೆ ಇದ್ದನು. ಸಂಗೀತ ಇಬ್ಬರು ಮಕ್ಕಳಿಗಾಗಿ ಎಲ್ಲ ಖರೀದಿಸಿದಳು. ಸ್ಕೂಲ್ಗೆ ಅಡ್ಮಿಷನ್ ಮಾಡಿಸುವಾಗ ತಾನು ಜೊತೆ ಹೋದಳು. ದೊಡ್ಡ ಮೊತ್ತದ ಫೀಸ್ ಕೊಡುವಾಗ ಪತ್ನಿಯನ್ನು ದುರುಗುಟ್ಟಿ ನೋಡಿ ಫೀಸ್ ಕಟ್ಟಿದನು. ಮಗಳಿಗೆ ಬೇಕಾದ ಯೂನಿಫಾರ್ಮ್, ಪುಸ್ತಕ, ಶೂ, ಸಾಕ್ಸ್ ಎಲ್ಲವನ್ನೂ ಸ್ಕೂಲ್ನಲ್ಲಿಯೇ ನೀಡಿದರು. ಎಲ್ಲ ಪಡೆದು ಮುಂದಿನ ತಿಂಗಳು ಸ್ಕೂಲ್ ಓಪನ್ ಆಗುವುದರೊಳಗೆ ಪ್ರತಿ ವರ್ಷದಂತೆ ಟ್ರಿಪ್ಗೆ ಹೋಗಿ ಬಂದರು. ಈ ವರ್ಷ ಹಣ ಇಲ್ಲ ಅಂದ ಅಭಯ್ 1-2 ದಿನದ ಟ್ರಿಪ್ ಮುಗಿಸಿ ಕರೆದುಕೊಂಡು ಬಂದದ್ದು ಸಂಗೀತಾಗೆ ಬೇಸರ ತಂದಿತ್ತು. ಅತ್ತೆಗೆ ಪ್ರತಿ ವರ್ಷ ಕರೆದರೂ ಬರದವರು ಈ ವರ್ಷ ಬಂದಿದ್ದರು. ಆದರೆ ಅಭಯ್ ನೋಡಿದರೆ ಮಗಳಿಗೆ ಹೆಚ್ಚಿನ ಅಮೌಂಟ್ ಫೀಸ್ ಕಟ್ಟುವ ಹಾಗೆ ಆಗಿದ್ದಕ್ಕೆ ಕೋಪದಿಂದ ಹಣದ ಕೊರತೆಯ ನೆಪ ಹೇಳಿ 2 ದಿನದಲ್ಲಿ ಊರಿಗೆ ಮರಳಿ ಕರೆದುಕೊಂಡು ಬಂದನು. ಇನ್ನೂ ರಜಾ ಇರುವಾಗಲೇ ಅಭಯ್ನ ತಾಯಿ ಊರಿಗೆ ವೈಷ್ಣವಿಯನ್ನು ಕರೆದುಕೊಂಡು ಹೊರಟರು. ಸ್ವಲ್ಪ ದಿನ ಬಿಟ್ಟಿರಲು ಹೊಂದಿಕೊಳ್ಳಲಿ ಎಂಬುದು ಅವರ ಆಶಯ ಆಗಿತ್ತು. ವೈಷ್ಣವಿ ಅಳುತ್ತಾ ಅಪ್ಪ ಅಮ್ಮ ತಂಗಿಗೆ ಬಾಯ್ಲ್ ಮಾಡಿ ಹೊರಟಾಗ, ಹೆತ್ತ ಕುಡಿ ಆಗದಿದ್ದರು, ಮಗಳೆಂಬ ಮಮತೆಯಲ್ಲಿ ಬೆಳೆಸಿದ ತಾಯಿ ಹೃದಯಕ್ಕೆ ಎಷ್ಟು ಮುದ್ದಿಸಿದರೂ ಸಮಾಧಾನ ಇಲ್ಲ. ಪ್ರಾರಂಭದಲ್ಲಿ ಕೆಲವು ದಿನ ತಾಯಿಯ ನೆನಪು ಮಾಡಿಕೊಂಡು ಮಂಕಾಗಿದ್ದ ವೈಷ್ಣವಿ, ದಿನ ಕಳೆದಂತೆ ಅಕ್ಕ ಪಕ್ಕದ ಮಕ್ಕಳ ಜೊತೆ ಆಡುತ್ತಾ ಕಳೆದು ಸ್ಕೂಲ್ಗೆ ಹೋಗಲು ಎಲ್ಲ ಸಿದ್ಧತೆ ಮಾಡಿಕೊಂಡಳು. ಹೊಸ ಸ್ಕೂಲ್, ಹೊಸ ಫ್ರೆಂಡ್ಸ್, ಟೀಚರ್, ವಾತಾವರಣಕ್ಕೆ ಅಳುಕಿದರು. ಟೀಚರ್ನ ವಾತ್ಸಲ್ಯದ ಮಾತು ಧೈರ್ಯ ತುಂಬಿತು. ದಿನ ಕಳೆದಂತೆ ಎಲ್ಲರನ್ನೂ ಫ್ರೆಂಡ್ಸ್ ಆಗಿ ಮಾಡಿಕೊಂಡು ಹೊಸ ಸ್ಕೂಲ್ನ ವಾತಾವರಣಕ್ಕೆ ಹೊಂದಿಕೊಂಡಳು.
ಅತ್ತೆ ಫೋನ್ ಮಾಡಿದಾಗ ಏನು ಚಿಂತೆ ಮಾಡಬೇಡ, ಅವಳೆಲ್ಲ ಇಲ್ಲಿ ಆರಾಮಾಗಿ ಹೊಂದಿಕೊಂಡು ಇದ್ದಾಳೆ ಅಂದಾಗ ಸಂಗೀತಾಗೆ ಸಮಾಧಾನ. ಆದರೆ ನೋಡಿದೇನೆ ಮಗಳು ಅಂತ ಇದ್ದೆ, ನಿನ್ನ ಮಗಳು ಎಲ್ಲರನ್ನೂ ಮರೆತು ಹೇಗೆ ಹಾಯಾಗಿದ್ದಾಳೆ, ಅದಕ್ಕೆ ಹೇಳೋದು ಹೆತ್ತ ಮಕ್ಕಳೇ ತಂದೆ ತಾಯಿ ಅಂತ ಬಯಸೋದು ಕೊನೆ ಕಾಲಕ್ಕೆ ಆಗೋದು ಅಂತ ಅಂದ. ಅಭಯ್ಗೆ ಏನು ಗೊತ್ತು, ದಿನರಾತ್ರಿ ತಾಯಿ ತಂಗಿಯ ನೆನಪಲ್ಲಿ ವೈಷ್ಣವಿ ಕಣ್ಣೀರು ತುಂಬಿಕೊಂಡು ಮಲಗುತ್ತಿದ್ದದ್ದು. ಮುಂದುವರೆಯುವುದು. ಎಲ್ಲರಿಗೂ ಧನ್ಯವಾದಗಳು.